ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಹಿರಿಯ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ನಾಳೆ ನಡೆಯುವಂತಹ ಬಂದ್ ಹಿನ್ನೆಲೆ ಶಾಲಾ ಕಾಲೇಜು ಓಪನ್ ಇರುತ್ತಾ, ಬಸ್ ಸಂಚಾರ ಇರುತ್ತಾ, ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ರಾಜ್ಯದ ಜನರಲ್ಲಿರುವಂಥದ್ದು. ಹಾಗಾದ್ರೆ ವಾಟಾಳ್ ನಾಗರಾಜ್ ಅವರ ಪ್ರಮುಖ ಬೇಡಿಕೆಯನ್ನು ನಾಳೆ ನಡೆಯುವಂತಹ ಬಂದಲ್ಲಿ ಏನೇನು ಬಂದ್ ಆಗುತ್ತೆ, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಸೊ ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿಗೆ ಹೆಚ್ಚುವರಿ ಕಾವೇರಿ ನೀರನ್ನ ಹರಿಸಬಾರದು ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವರಿಗೆ ಅನೇಕ ಸಂಘಟನೆಗಳು ಸಾಥಮ್ಮ ಕೊಟ್ಟಿದ್ವು, ಆದರೆ ಈಗ ಬೆಂಬಲವನ್ನ ಹಲವರು ವಾಪಸ್ ಪಡ್ಕೊಂಡಿದ್ದಾರೆ. ಕನ್ನಡ ಚಳವಳಿ ಜೊತೆಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಒಂದಷ್ಟು ಕನ್ನಡ ಪರ ಸಂಘಟನೆಗಳು, ಕನ್ನಡ ಜಾಗೃತಿ ವೇದಿಕೆ ಈಗ ನಾಳಿನ ಬಂದ್ಗೆ ಬೆಂಬಲ ಕೊಟ್ಟಿವೆ. ಹೊರತುಪಡಿಸಿ ಅನೇಕ ಸಂಘಟನೆಗಳು, ಹೋಟೆಲ್ ಉದ್ಯಮ ಆಗಲಿ, ಶಾಲಾ ಕಾಲೇಜು ಶಿಕ್ಷಕರ ಸಂಘ ಆಗಲಿ, ಅಥವಾ KSRTC BMTC ನೌಕರರ ಸಂಘ ಆಗಲಿ, ಇವರೆಲ್ಲರೂ ಕೂಡ ಕೊಟ್ಟಿರುವಂತಹ ಬೆಂಬಲವನ್ನ ವಾಪಸ್ ತಗೊಂಡಿದ್ದಾರೆ. ಕೇವಲ ನೈತಿಕ ಬೆಂಬಲ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಯಥಾ ಪ್ರಕಾರ ಮೆಟ್ರೋ ಸಂಚಾರ ಆಗುತ್ತೆ, ಯಥಾ ಪ್ರಕಾರ KSRTC BMTC ಸಂಚಾರವನ್ನ ಮಾಡುತ್ತೆ, ರೈಲ್ವೆ ಸಂಚಾರ ಇರಲಿದೆ, ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುತ್ತೆ, ಶಾಲಾ ವಾಹನಗಳು ಕೂಡ ಓಪನ್ ಇರುತ್ತೆ. ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಸೊ ಈ ಹಿನ್ನೆಲೆ ಖಾಸಗಿ ಸಾರಿಗೆ ಒಕ್ಕೂಟದ ಅಡಿಯಲ್ಲಿ ಬರುವಂತಹ ಓಲಾ ಊಬರ್ ಆಗಲಿ, ಟ್ಯಾಕ್ಸಿ ಆಗಲಿ ಅಥವಾ ಆಟೋಗಳಾಗಲಿ, ಇವೆಲ್ಲವೂ ಕೂಡ ಯಥಾ ಪ್ರಕಾರ ಸಂಚಾರವನ್ನ ಮಾಡುತ್ತೆ. ಯಾರು ಕೂಡ ಪ್ಯಾನಿಕ್ ಆಗುವಂತಹ ಅಗತ್ಯ ಇಲ್ಲ. ಅಂದ್ರೆ ಬಂದಿರುತ್ತಲ್ಲ ಏನು ಮಾಡೋದು ಅನ್ನುವಂತಹ ಟೆನ್ಷನ್ ಅನ್ನು ಮಾಡುವಂತಹ ಅಗತ್ಯ ಇಲ್ಲ. ಆದರೆ ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ರಸ್ತೆ ತಡೆಯನ್ನು ಕೂಡ, ಚಳವಳಿಯನ್ನು ಕೂಡ ಹಮ್ಮಿಕೊಳ್ಳಾಗಿರುವುದರಿಂದ ಅನಿವಾರ್ಯ ಕೆಲಸ ಇದ್ರೆ ಮಾತ್ರ ಅನೇಕರು ಸಾರ್ವಜನಿಕರು ಹೊರಗಡೆ ಬಂದರೆ ಒಳ್ಳೆಯದು. ಬಟ್ ಈ ಬಂದು ಯಶಸ್ವಿ ಆಗೋದಿಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ವಾಟಾಳ್ ನಾಗರಾಜ್ ಅವರು ತೆರೆದ ವಾಹನದಲ್ಲಿ ಸಾರ್ವಜನಿಕರ ಬಳಿ ಮನವಿ ಮಾಡಿದ್ದಾರೆ. ನಾಡು ನುಡಿ ಜಲ ಅಂತ ಬಂದಾಗ ಈ ವಿಚಾರದಲ್ಲಿ ಹಿಂದೆ ಸರಿಬಾರದು, ಬಂದ್ಗೆ ನೈತಿಕ ಬೆಂಬಲ ಅಲ್ಲ, ಏನೋ ಸಂಪೂರ್ಣವಾದಂತಹ ಬೆಂಬಲ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಇವರ ಪ್ರಮುಖವಾದ ಬೇಡಿಕೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಕೇವಲ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಡಿ ಅನ್ನುವಂಥದ್ದು ಇವರ ಬೇಡಿಕೆ ಅಲ್ಲ, ಇದು ಪ್ರಮುಖವಾದಂತಹ ಬೇಡಿಕೆ. ಇದರೊಂದಿಗೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪರಭಾಷೆಯ ಸಿನಿಮಾಗಳನ್ನು ರದ್ದು ಮಾಡಬೇಕು, ಹಿಂದಿ ಹೇರಿಕೆಯನ್ನು ತಡಿಬೇಕು, ಪರಭಾಷಿಗರ ಆರ್ಭಟವನ್ನು ಕಡಿಮೆ ಮಾಡಬೇಕು, ಕಳಸಾ ಬಂಡೂರಿ ಯೋಜನೆಯನ್ನು ಶೀಘ್ರವಾಗಿ ತರಬೇಕು, ಹಾಗೆಯೇ ಮೇಕೆದಾಟು ಯೋಜನೆಯನ್ನು ಶೀಘ್ರವಾಗಿ ತರಬೇಕು, ಆಲ್ಮಟ್ಟಿ ಜಲಾಶಯವನ್ನು ಅದಕ್ಕೂ ಕೂಡ ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಜೊತೆಗೆ ಬಿಡದಿ ಮತ್ತು ಆನೇಕಲ್ ಭಾಗದ ರೈತರ ಜಮೀನೇನಿರುತ್ತಲ್ಲ ಅದನ್ನು ಕೈ ಬಿಡಬೇಕು. ಸರ್ಕಾರ ಏನೀಗ ತಗೊಳ್ಳೋದಕ್ಕೆ ಹೊರಟಿದೆಯಲ್ಲ, ಭೂ ಸ್ವಾಧೀನ ಮಾಡೋದಕ್ಕೆ ಹೊರಟಿದೆಯಲ್ಲ, ಅದನ್ನು ಕೈ ಬಿಡಬೇಕು ಅನ್ನುವಂತಹ ಒತ್ತಾಯ ಮಾಡಿ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳಿನ ಬಂದ್ಗೆ ಕರೆ ಕೊಡಲಾಗಿದೆ. ಸೊ ಹಲವರಲ್ಲಿ ಒಂದಷ್ಟು ಗೊಂದಲಗಳಿದೆ. ಈ ಬಂದ್ಗೆ ಬಹುತೇಕರು ಬೆಂಬಲ ಕೊಟ್ಟಿದ್ದಾರೆ, ಬಹುತೇಕರು ಬೆಂಬಲ ಕೊಟ್ಟಿಲ್ಲ ಅನ್ನುವಂತಹದ್ದು ಈ ಬಂದ್ನಲ್ಲಿ ಇರುವಂತಹ ಸ್ವಲ್ಪ ಮಟ್ಟದ ಗೊಂದಲ. ಅಂದರೆ ಈಗಾಗಲೇ ಹಲವು ಸಂಘಟನೆಗಳು ಕೊಟ್ಟಿರುವಂತಹ ಬಂದನ್ನು ವಾಪಸ್ ತಗೊಂಡಿವೆ. ಸೊ ಹಾಗಾಗಿ ನಾಳೆ ದೊಡ್ಡ ಮಟ್ಟದಲ್ಲಿ ಬಂದ್ ಯಶಸ್ವಿ ಆಗದೇ ಇದ್ರೂ ಕೂಡ ಕೊಂಚ ಮಟ್ಟದಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಬಹುದು ಅನ್ನೋದು ಅನೇಕರ ಅಭಿಪ್ರಾಯ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಉಪಯುಕ್ತ ಆಗಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.